ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್.ಡಿ. ತಾಲೂಕಿನ ಅಂಪಾಪುರ ಹೋಬಳಿಯ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ಸಿದ್ದೇಗೌಡ ಎಚ್.ಎಸ್. ರವರು. ಇವರು ವೃತ್ತಿಯಲ್ಲಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು, ಜೊತೆಗೆ ಕೃಷಿ ಚಟುವಟಿಕೆಗಳ ಆಸಕ್ತಿಯ ಮೇರೆಗೆ ವಿವಿಧ ರೀತಿಯ ಮಿಶ್ರ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೀತಾ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ. ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಇವರು ಪ್ರಮುಖ ಬೆಳೆಯಾಗಿ ಬೆಳೀತಿರುವಂಥ ರೇಷ್ಮೆ ಬೆಳೆಯ ಬಗ್ಗೆ, ಅದರ ಬೇಸಾಯ ಕ್ರಮದ ಬಗ್ಗೆ ಹಾಗೂ ಇನ್ನಿತರ ಬೆಳೆಗಳ ಬೇಸಾಯ ಕ್ರಮ ಹಾಗೂ ಈ ಕೃಷಿ ಚಟುವಟಿಕೆಗಳಲ್ಲಿ ಅವರ ಆದಾಯ ಹಾಗೂ ಒಂದು ಪ್ರಗತಿಯ ಬಗ್ಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಸಮಗ್ರ ಬೇಸಾಯ ಕ್ರಮ ಹಾಗೂ ಅದರ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಿಮಗೂ ಕೂಡ ಸ್ವಾಗತ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್. ಸರ್, ನಮ್ಮ ಹೆಸರು ಸಿದ್ದೇಗೌಡ ಎಚ್.ಎಸ್. ಅಂತೇಳಿ, ಸಣ್ಣ ಶಿವಲಿಂಗೇಗೌಡ ಎಚ್.ಬಿ. ನಾವು ಎಚ್.ಡಿ. ತಾಲೂಕು ಅಂಪಾಪುರ ಹೋಬಳಿ ಏರ್ಗಳ್ಳಿ ಗ್ರಾಮ. ಅಲ್ಲಿ ನಾವು ರೇಷ್ಮೆ ಕೃಷಿಯನ್ನು ಇತ್ತೀಚೆಗೆ 1.5 ವರ್ಷದಿಂದ ಕೈಗೊಂಡಿದ್ದೇವೆ. ಪ್ರಸ್ತುತ ತಮ್ಮ ಬಳಿ ಎಷ್ಟು ಎಕರೆ ಭೂ ಪ್ರದೇಶ ಇದೆ ಸರ್? ಅದನ್ನು ಯಾವ ರೀತಿಯೆಲ್ಲ ವಿಂಗಡಣೆ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಸರ್? ಕೃಷಿ ಪ್ರದೇಶ ಅಂತಂದರೆ ಒಂದೇ ಕಡೆ ಇಲ್ಲ. ನಮ್ಮ ಭೂಮಿಗಳು ಎಲ್ಲ ಕಡೆನೂ ಒಂದು ಕಡೆ ಹರಿದು ಹಂಚಿ ಹೋಗಿದೆ. ಯಾಕೆಂದರೆ ಡಿವೈಡ್ ಅಣ್ಣ ತಮ್ಮಂದಿರ ಪಾಲುಗಳು ಇರ್ತಾವಲ್ಲ, ಆದ್ದರಿಂದ ನಮ್ಮ ತಂದೆಗೆ ಬಂದಿರತಕ್ಕಂಥದ್ದು ಒಂದು 7-8 ಎಕರೆ ಜಮೀನು ಇರ್ಬೋದು. ಅದರಲ್ಲಿ ನಮಗೆ ಒಂದೊಂದು 2 ಎಕರೆ ಒಂದು ಕಡೆ ಊರ ಪಕ್ಕದಲ್ಲಿ ಇತ್ತು. ಆ 2 ಎಕರೆಗೆ ನಮ್ಮ ತಂದೆ ತೆಂಗು ಹಾಕಬೇಕು ಅಂತೇಳಿ ಅವರೇ ಸ್ವತಃ ಗುಂಡಿಯನ್ನು ತೆಗೆಸ್ಬಿಟ್ಟಿದ್ರು ಜಮೀನಿಗೆ ಸುತ್ತ ಎಲ್ಲ. ಆನಂತರದಲ್ಲಿ ಅವರೇ ಏನು ಬೇಡ ಅಂತೇಳಿ ಆಮೇಲೆ ಮತ್ತೆ ತೆಂಗು ಬೇಡ, ಇದಕ್ಕೆ ಬೇರೆ ರೇಷ್ಮೆ ಮಾಡುವ ಅಂತೇಳಿ ಜಮೀನಿನ ಸುತ್ತ 1 ರೌಂಡ್ ತೆಂಗನ್ನು ಮಾತ್ರ ಬಿಟ್ಕೊಂಡು ಗುಂಡಿಗಳನ್ನ, ಉಳಿದ ಗುಂಡಿಗಳನ್ನೆಲ್ಲ ಮುಚ್ಚಾಕಿ ಅನಂತರದಲ್ಲಿ ರೇಷ್ಮೆ ಹಾಕುವ ಅಂತೇಳಿ ನಮ್ಮ ಜೊತೆ ಹೇಳಿದ್ರು. ನಾವು ಆಯಿತು ರೇಷ್ಮೆ ಹಾಕುವ, ಒಳ್ಳೆ ಇಳುವರಿ ಇತ್ತೀಚಿನ ದಿನಗಳಲ್ಲಿ ಬರ್ತಾಯಿದೆ ಅಂತೇಳಿ ರೇಷ್ಮೆ ಕೃಷಿಯನ್ನು ಕೈಗೊಂಡು. ಆರಂಭದಲ್ಲೆಲ್ಲ ತಮ್ಮ ತಂದೆಯವರ ಕಾಲದಲ್ಲಾಗಿರ್ಬೋದು, ತಾವು ಬಾಲ್ಯದಿಂದ ಅಲ್ಲಿ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಆಗಿನ ಕೃಷಿ ಚಟುವಟಿಕೆಗಳು ಹೇಗಿರ್ತೀವೋ, ಆಗಿನ ಪ್ರಮುಖ ಬೆಳೆಗಳು ಹೇಗಿತ್ತು ಸರ್ ತಮ್ಮದು? ಸರ್, ಆವಾಗ ಅಂತಂದರೆ ಇಷ್ಟೊಂದು ಇಳುವರಿ ಕಾಣ್ತಿರ್ಲಿಲ್ಲ. ಮೊದಲಿಗೆ ರೇಷ್ಮೆನೇ ತೆಗೆದುಕೊಂಡಾಗ ಆವಾಗ ಏನಾಗಿತ್ತಪ್ಪ ಅಂತಂದರೆ, ನಾವು ಕೂಡ ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಮತ್ತು ನಮ್ಮ ತಾತಂದರು ಅವಾಗಲೆಲ್ಲ ರೇಷ್ಮೆನ ಮಾಡ್ತಿದ್ವಿ. ಆವಾಗ ತುಂಬ ರಿಸ್ಕ್ ಇತ್ತು. ಅವಾಗೇನಪ್ಪ ಅಂದರೆ ಪ್ರತಿ ಎಲೆನೂ ಕೊಯ್ದು ಅದನ್ನು ಸೀಟಿ ಅದನ್ನ ಚಾಕುನಿಂದ ಕಟ್ ಮಾಡಿ ಅದಕ್ಕೆ ಹಾಕಿ ಅನಂತರ ಮರಿನ ಪ್ರತಿದಿನವೂ ಕೂಡ ಅದರ ವೇಸ್ಟೇಜನ್ನು ತೆಗಿತಕ್ಕಂಥ ಕೆಲಸ ಆಗ್ತಿತ್ತು ಸರ್. ಅಂದಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಆರಾಮಾಗಿ ಕೆಲಸ ತುಂಬ ಸುಗಮವಾಗಿ ಸಾಗ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಅನುದಾನಗಳು, ಸಬ್ಸಿಡೀಸ್ಗಳು ತುಂಬ ಈ ಒಂದು ಕೃಷಿ ಇಲಾಖೆಯಲ್ಲಿ ಎಲ್ಲ ರೈತರಿಗೂ ಸಿಗ್ತಾ ಇದೆ. ಅದರಲ್ಲೂ ನಮ್ಮ ಎಚ್.ಡಿ. ಕೋಟೆಯಲ್ಲಿರ್ತಕ್ಕಂಥ ನಮ್ಮ ದಿವ್ಯಾ ಮೇಡಮ್, ನಮ್ಮ ರೇಷ್ಮೆ ಇಲಾಖೆ, ಮತ್ತು ಅದಕ್ಕಿಂತ ಮುಂಚೆ ಮಂಜುನಾಥ್ ಸರ್ ಇದ್ದರು. ಯಾವಾಗ ಫೋನ್ ಮಾಡಿದ್ರು ಕೂಡ ರೈತರಿಗೆ ಚೆಕ್ ಅಂತ ಸ್ಪಂದಿಸ್ತಾರೆ ಸರ್. ಅದು ನಮಗೆ ತುಂಬ ನಮ್ಮ ಭಾಗದ ರೈತರಿಗೆ ತುಂಬ ಹೆಮ್ಮೆಯ ವಿಚಾರ ಅಂತ ನಾನು ಅನ್ಕೋತೀನಿ. ಈಗ ತಮ್ಮ ಹತ್ರ ಇರುವಂಥ 8 ಎಕರೆ ಭೂಪ್ರದೇಶ, ಅದು ಒಂದೇ ಪ್ರದೇಶದಲ್ಲಿ ಇಲ್ಲ ಅಂದ್ರೂ ಬೇರೆ ಬೇರೆ ಕಡೆಗಳಲ್ಲಿ ಈ 8 ಎಕರೆ ಭೂ ಪ್ರದೇಶ ತಮ್ಮಲ್ಲಿದೆ. ಹೌದು ಸರ್. ಈ ಎಲ್ಲ ಭೂ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನು ಪ್ರಸ್ತುತವಾಗಿ ಬೆಳೀತಾ ಇದ್ದಾರೆ ಸರ್? ಸರ್, ಒಂದು ಕಡೆ ತೆಂಗು ಹಾಕಿದ್ದೀವಿ, ತೆಂಗು ಮತ್ತು ಮಾವು ಒಂದು ಜಮೀನಿಗೆ ಹಾಕಿದ್ದೀವಿ. ಇನ್ನೊಂದು ಕಡೆ ಅದು ದೂರ ಸುಮಾರು 1 ಕಿಲೋಮೀಟರ್ ದೂರ ಆಗುತ್ತೆ, ಅದಕ್ಕೆ ನಾವು ಬಾಳೆ ಹಾಕೊಂಡಿದ್ದು. ಬಾಳೆ ಇವಾಗ ಮುಗೀತು. ಅನಂತರದಲ್ಲಿ ಈ ಭೂಮಿಗೆ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದೀವಿ. ಈ ಒಟ್ಟು ಎಲ್ಲ ಭೂಪ್ರದೇಶಕ್ಕೂ ನೀರಾವರಿ ವ್ಯವಸ್ಥೆ ಹೇಗಿದೆ ಸರ್? ನೀರಾವರಿ ಎಲ್ಲ ಕಡೆನೂ ಇದೆ ಸರ್. ಎಲ್ಲ ಕೊಳವೆ ಬಾವಿಗಳನ್ನ ತೆಗೆಸಿದ್ದೀವಿ. ನಮ್ಮ ತಂದೆ ಎಲ್ಲ ಜಮೀನುಗಳಿಗೂ ಕೂಡ ಕೊಳವೆ ಬಾವಿಗಳನ್ನ
ತೆಗೆಸಿ ನೀರು ಚೆನ್ನಾಗಿ ಬರ್ತಿದೆ ಅಂತ ಸಮಸ್ಯೆ ಇಲ್ಲ. ಅದರಿಂದ ಇದಕ್ಕೆ ರೇಷ್ಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಏನಾದರೂ ಮಳೆಯಾಶ್ರಿತವಾಗಿ ಬೆಳೆಗಳನ್ನು ಬೆಳೀತಿದ್ದುಂಟಾ? ಹೌದು ಸರ್, ಯಾಕೆಂತಂದರೆ ಮೊದಲು ಕೊಳವೆ ಬಾವಿ ಎಂಬತಕ್ಕಂಥದ್ದು ಅಥವಾ ನೀರಾವರಿ ಎಂಬತಕ್ಕಂಥದ್ದನ್ನ ಕಂಡೇ ಇಲ್ಲ. ಫಸ್ಟ್ ಎಲ್ಲ ಏನಪ್ಪ ಅಂತಂದರೆ ಹತ್ತಿ ಮುಖ್ಯ ಬೆಳೆಯನ್ನಾಗಿ ಹತ್ತಿಯನ್ನು ಆಧರಿಸ್ಕೊಂಡು ಅದರಿಂದಲೇ ಮೊದಲೆಲ್ಲ ಹತ್ತಿಯಿಂದಲೇ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿನೂ ಉಂಟು. ಹತ್ತಿ ಒಂದೊಂದು ಸರಿ ಮಳೆ ಚೆನ್ನಾಗಾದರೆ ಇಳುವರಿ ಚೆನ್ನಾಗಿ ಬರ್ತಿತ್ತು, ಇಲ್ಲಾಂದರೆ ಇಳುವರಿ ಹೋಗ್ತಿತ್ತು. ಆವಾಗ ನಿಮಗೆ ಗೊತ್ತಲ್ಲ, ಮಳೆಯೊಡನೆ ಆಡ್ತಕ್ಕಂಥ ಜೂಜಾಟ ಆ ರೀತಿ ಯಾಕೆ ಹೋಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳು ಬಂದಿರೋದ್ರಿಂದ ಅದರಲ್ಲೂ ಇಂಥ ನಮ್ಮ ರೇಷ್ಮೆ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರು ತುಂಬ ಯಶಸ್ಸನ್ನು ಸಾಧಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್. ಸರ್, ಹಾಗಿದ್ರೆ ಈಗ ರೇಷ್ಮೆ ಬೆಳೆಯನ್ನು ಪ್ರಮುಖ ಬೆಳೆಯಾಗಿ ಬೆಳೀತಾ ಇರೋದ್ರಿಂದ ಈ ರೇಷ್ಮೆ ಬೆಳೆಯ ಕಡ್ಡಿಗಳನ್ನು ನೆಡೋದ್ರಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಎರಡನೇ ಜ್ವರದಿಂದ ಹುಳುಗಳನ್ನು ತಂದು ಮೇಯಿಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಅಗತ್ಯ ಆದಂತಹ ಕೌಶಲ್ಯ ಜ್ಞಾನ ಬಹಳ ಮುಖ್ಯ. ಹೌದು ಸರ್. ಈ ರೇಷ್ಮೆ ಬೆಳೆ ಆರಂಭದಿಂದ ಆ ಬೆಳೆ ಕೈಗೆ ಸಿಗೋ ತನಕ ಏನೆಲ್ಲ ಚಟುವಟಿಕೆಗಳಿರುತ್ತೆ ಸರ್? ಯಾವ ರೀತಿಯಾದಂಥ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಖಂಡಿತವಾಗಿ ಸರ್, ನಾನು ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಇಷ್ಟೇ ಸರ್. ನಮ್ಮ ರೇಷ್ಮೆ ಬೆಳೆಗಾರರು ರೇಷ್ಮೆನ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಫಸ್ಟು ಭೂಮಿ ಫಲವತ್ತತೆ ಇರಬೇಕು, ಅದರಲ್ಲಿ ಸಾವಯವ ಅಂಶ ಇರಬೇಕು, ಭೂಮಿಗೆ ಗೊಬ್ಬರ ಅದನ್ನು ಹಾಕಬೇಕು, ಸಾವಯವ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು. ಮೊದಲನೇದು ಸೊಪ್ಪನ್ನು ಚೆನ್ನಾಗಿ ಫಸ್ಟು ಬರ್ಸ್ಕೋಬೇಕು ಸರ್. ಹೌದು, ರೇಷ್ಮೆಗೆ ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಎರಡನೇದು ಅಂತಂದರೆ, ನಾವು ರೇಷ್ಮೆ ಮರಿಗಳನ್ನ ತರ್ತೀವಲ್ಲ, ಆ ಚಾಕಿ ಸೆಂಟ್ರು ಉತ್ತಮವಾಗಿರ್ತಕ್ಕಂಥ ಚಾಕಿ ಸೆಂಟ್ರನ್ನ ಆಯ್ಕೆ ಮಾಡ್ಕೊಂಡು ಉತ್ತಮವಾದಂಥ ಮರಿಗಳು ತರಬೇಕು ನಾವು. ಅದು ಎರಡನೇದು. ಮೂರನೇದು ಏನು ಅಂತಂದರೆ ಸೋಂಕು ನಿವಾರಕಗಳು ಸರ್. ಮನೆ ಒಳಗಡೆ ಕೀಟಗಳು ಅಥವಾ ಇತ್ಯಾದಿ ಕಾಟಗಳು, ಆ ಥರದ ಸೋಂಕು ನಿವಾರಕಗಳನ್ನು ನಾವು ಬಳಸ್ಕೊಂಡದ್ದೇ ಆದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಸರ್. ಸೊಪ್ಪನ್ನ ಬೆಳೆಯೋಂಥ ಮೊದಲನೇ ಹಂತ ಹೇಗಿರಬೇಕು ಸರ್? ಆ ಉಳಿಮೆಯಿಂದ ಹಿಡಿದು ಕಡ್ಡಿ ನೆಡೋದ್ರಿಂದ ತನಕ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಸರ್? ನಾವು ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ, ಸಾಲಿನಿಂದ ಸಾಲಿಗೆ 5.5 ಅಡಿ ಇದೆ. 5.5 ಅಡಿ ಮತ್ತು 6 ಅಡಿ ಸಾಲನ್ನು ಹಾಕೊಂಡು ಮರಗಡ್ಡಿಯನ್ನು ಮಾಡ್ಕೊಂಡಿದ್ದೀವಿ. ಆ ಮರಗಡ್ಡಿಯನ್ನು ಮಾಡ್ಕೊಂಡು ಅದರಲ್ಲಿ ಮಧ್ಯ ಉಳುಮೆ ಮಾಡಲಿಕ್ಕೆ ಅವಕಾಶವಾಗತಕ್ಕಂಥ ರೀತಿಯಲ್ಲಿ ಮಿನಿ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಾಗ ಬೇಕು ಅಂತೇಳಿ 6 ಅಡಿ ಮತ್ತು 5.5 ಅಡಿಗೆ ಹಾಕೊಂಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ, ದೂರ ಇರೋದ್ರಿಂದ ಅಂತರ ಬೇರುಗಳು ಒಂದಕ್ಕೊಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟಚ್ ಆಗೋದಿಲ್ಲ, ಎಣ್ಕೊಳ್ಳೋದಿಲ್ಲ ಸರ್. ಆವಾಗ ಏನಾಗುತ್ತೆ ಅಂತಂದರೆ ಅದು ಗಿಡ ಪ್ರತ್ಯೇಕವಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಒಂದಂತ. ಇನ್ನೊಂದು ಗಿಡ ಬೆಳೆದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಸರ್, ನಾವು ಅದರದ ವೇಸ್ಟು ರೆಕ್ಕೆಗಳೆಲ್ಲ ಬರ್ತದೆ, ಅದನ್ನು ನಾವು ಕಟ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಕುರುಚಲು ಗಿಡದ ರೀತಿ ಆಗೋಗುತ್ತೆ. ಕುರುಚಲು ಗಿಡ ಆದರೆ ಅದು ಸೊಪ್ಪು ಚೆನ್ನಾಗಿ ಬರಲ್ಲ ಸರ್. ಮೇಲ್ಗಡೆ ನಾವು ಇರ್ತಕ್ಕಂಥದ್ದನ್ನ ಬಿಟ್ಕೊಂಡು ಗೆಡ್ಡೆ ಒಳಗಡೆ ಕುರ್ಚಲು ಏನು ಇರ್ತದೋ ಅದನ್ನೆಲ್ಲ ಅದಕ್ಕೆ ಗಾಳಿ ಆಡೋ ರೀತಿಯಲ್ಲಿ ಮಾಡಿಕೊಟ್ರೆ ಅದು ಗಿಡ ಸೊಗಸಾಗಿ ಬೆಳೀತದೆ ಸರ್. ಅದ್ರ ಜೊತೆಗೆ ಇಲಾಖೆಯಿಂದ ಕೊಡ್ತಕ್ಕಂಥ ಗೊಬ್ಬರವನ್ನು, ಮೇಲು ಗೊಬ್ಬರವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಉದಾಹರಣೆಗೆ ನಮಗೆ ಇದು ಕೊಡ್ತಾರೆ, ಒಂದು ಅಸ್ತ್ರ ಅಂತ ಕೊಡ್ತಾರೆ. ಅದು ಯಾವುದಕ್ಕೆಪ್ಪ ಅಂದ್ರೆ ಉಳಿವಿನ ಮನೆಗೆ. ಇನ್ನೊಂದು ಪೋಷಣ ಅಂತ ಕೊಡ್ತಾರೆ ಸರ್. ಆ ಪೋಷಣೆ ಎಲ್ಲಿಗೆಪ್ಪ ಅಂತಂದರೆ ರೇಷ್ಮೆ ಗಿಡಕ್ಕೆ ಸಿಂಪಡಿಸ್ಬೇಕು. ಅದನ್ನು ರೇಷ್ಮೆಗೆ ಸ್ಪ್ರೇ ಮಾಡ್ತಕ್ಕಂಥ ಉದ್ದೇಶದಿಂದ, ಅಂದರೆ ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡ್ತಕ್ಕಂಥದ್ದು. ಆ ಥರದ್ದು ಉಚಿತವಾಗಿ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ. ನಮ್ಮ ಕೋಟೆ ರೇಷ್ಮೆ ಇಲಾಖೆಯಿಂದ ಏನೇ ಮೆಡಿಸಿನ್ಸ್ ಬಂದರೂ ಕೂಡ ಫೋನ್ ಮಾಡಿ ನಮ್ಗೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡೋಗಿ ಗಿಡದ ಮೇಲೆ ಸಿಂಪರಣೆ ಮಾಡಿದಾಗ ಗಿಡ ಏನಾಗುತ್ತೆ ಅಂತಂದರೆ ಕ್ವಾಲಿಟಿ, ಸೊಪ್ಪಿನ ಕ್ವಾಲಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಸೊಪ್ಪು ಬಂತು ಅಂದರೆ ಕ್ವಾಲಿಟಿ ಗೂಡು ಬರ್ತದೆ ಸರ್. ಹೌದು, ಅದು ಇಂಪಾರ್ಟೆಂಟು ಸರ್. ಈಗ ಹುಳುಗಳಿಗೆ ಸೊಪ್ಪೆ ಮುಖ್ಯ ಆಗಿರೋದ್ರಿಂದ ಸೊಪ್ಪಿನ ಗುಣಮಟ್ಟನೂ ಕೂಡ ಅಲ್ಲಿಂದ ಬರುವಂಥ ಬೆಳೆಯನ್ನು ನಿರ್ಧರಿಸುತ್ತೆ. ಹೌದು. ಈ ಗಿಡಗಳಿಗೆ ಅಥವಾ ಸೊಪ್ಪಿಗೆ ಈ ರೋಗ ಬಾಧೆ, ಕೀಟ ಬಾಧೆ ಬರದೇ ರೀತಿ ಯಾವ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಸರ್? ಈ ಸಾಮಾನ್ಯವಾಗಿ ರೇಷ್ಮೆ ಗಿಡಕ್ಕೆ ಸುಳಿ ರೋಗ ಅಂತ ಬರುತ್ತೆ. ಅಲ್ಲಿ ಕೀಟಗಳು ಏನು ಮಾಡ್ತಾ ಇರ್ತದೆ ಅಂದರೆ, ಆ ರೇಷ್ಮೆ ಸುಳಿ ಏನು ಬರ್ತಾ ಇದೆಯೋ ಆ ಸುಳಿನ ತಿನ್ಕತಾ ಇರ್ತದೆ, ಅಲ್ಲಿ ಇರ್ತದೆ. ಆವಾಗ ಅದಕ್ಕೆ ಸರ್ ನಾವು ಬೇವಿನ ಎಣ್ಣೆ, ಅದ್ರ ಜೊತೆಗೆ ಪೋಷಣ ಗಿಡ ಡೆವಲಪ್ ಆಗಲಿಕ್ಕೆ, ಮತ್ತು ಆರ್ಗ್ಯಾನಿಕ್ಕು ಬೇವಿನ ಎಣ್ಣೆ ಇದೆಯಲ್ಲ ಅದು ಗಿಡಕ್ಕೆ ಏನು ತೊಂದರೆ ಇಲ್ಲ, ಉಳುಗು ಏನು ತೊಂದರೆ ಇಲ್ಲ. ಅದನ್ನು ಇಂತಿಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಸುಳಿ ಎಲ್ಲೆಲ್ಲಿ ತಿಂತದೆ ಅಲ್ಲಿಗೆ ಸ್ಪ್ರೇ ಮಾಡೋದ್ರ ಮುಖಾಂತರ ಮಾಡಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಒಂದು 10 days ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ, ಗಿಡ ಚೆನ್ನಾಗಿ ಬೆಳೀತದೆ ಸರ್. ಅದು ಬಿಟ್ಟು ಬೇರೆ ನಾವು ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಅದು ಏನಾಗೋಗುತ್ತೆ ಅಂತಂದರೆ ರೇಷ್ಮೆ ಹುಳುಗೆ ಅದು ಸರಿ ಆಗೋದಿಲ್ಲ ಸರ್. ಆ ಥರ ಅಂದರೆ ಈಗ ರೇಷ್ಮೆ ಬೆಳೆಯನ್ನು ಕೂಡ ತಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡ್ತಿರೋಂಥ? ಹೌದು ಸರ್. ನಾವು ನಮ್ಮ ಮನೇಲಿ ಹಸುಗಳಿದೆ. ಹಸುಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕೊಟ್ಟಿಗೆ ಗೊಬ್ಬರನ ಪ್ರತಿ ವರ್ಷವೂ ಕೂಡ ಗಿಡಕ್ಕೆ
ಒಂದು ಬಾಣಲಿ ಅಂತ ಕರಿತೀವಿ ನಮ್ಮ ಕಡೆ. ಹೌದು. ಆ ಬಾಣಲಿ ಮುಖಾಂತರ ಒಂದೊಂದು ಬಾಣಲಿಯನ್ನು ಒಂದೊಂದು ಗಿಡಕ್ಕೆ ಒಂದು ವರ್ಷಕ್ಕೆ ಒಮ್ಮೆ ಹಾಕಿದ್ರೆ ಸಾಕು, ಹಾಕ್ತೀವಿ ಸರ್ ಅಲ್ಲಿ. ಸರ್ ಹಾಗೇನೆ ಈಗ ಈ ಸೊಪ್ಪನ್ನು ಬೆಳೆಸೋದು ಅದರ ಒಂದು ನಿರ್ವಹಣಾ ಕ್ರಮಗಳು ಒಂದು ಕಡೆ ಆದರೆ, ಉಳುವಿನ ಮನೆ ನಿರ್ಮಾಣ ಮಾಡುವಂಥದ್ದು, ಅಲ್ಲಿ ಅಗತ್ಯವಾದಂಥ ಒಂದು ವಾತಾವರಣ ಹವಾಗುಣವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಈ ಬೆಳೆಯ ಒಂದು ಪ್ರಮುಖ ಚಟುವಟಿಕೆ. ಹೌದು ಸರ್. ಈ ಹುಳು ಮನೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಅದರ ಒಂದು ನಿರ್ವಹಣೆ ಮತ್ತು ಅದರ ಒಂದು ವಾತಾವರಣವನ್ನು ಸರಿಯಾಗಿ ನೋಡ್ಕೊಳ್ಳುವಂಥದ್ದು, ಇದು ಹೇಗಿರುತ್ತೆ ಸರ್ ಈ ರೇಷ್ಮೆ ಬೆಳೆಯಲ್ಲಿ? ಸರ್, ಮನೆಗಳ ನಿರ್ಮಾಣ ಅಂತಂತಂದರೆ ಅವರ ಸೊಪ್ಪು ಎಷ್ಟು ಎಕರೆಗೆ ಹಾಕಿರ್ತಾರೋ ಅದರ ಆಧಾರದ ಮೇಲೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಈಗ ಉದಾಹರಣೆಗೆ 2 ಎಕರೆ ಹಾಕಿದರೆ 52 ಅಡಿ 23 ಅಡಿ ಈ ಥರ ಸರ್ಕಾರದಿಂದಲೇ ಅನುದಾನಗಳನ್ನು ಕೊಡ್ತಾರೆ. ಅಥವಾ ಇನ್ನೊಂದು 32 ಅಡಿ 22 ಅಡಿ ಈ ರೀತಿ ಮನೆಗಳು ಇದೆ ಸರ್. ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದು, ಸಮಸ್ಯೆ ಇಲ್ಲ. ಆ ಥರದ ಮನೆಗಳನ್ನು ಇವರು ಎಷ್ಟು ಮೊಟ್ಟೆಯನ್ನು ಮೇಯಿಸ್ತೀವಿ ಅದರ ಮೇಲೆ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆದರೆ ಮನೆ ಎಷ್ಟೇ ದೊಡ್ಡದಿರಲಿ, ನಾವು ಅಲ್ಲಿ ಏನು ಮಾಡಬೇಕು ಅಂತಂತಂದರೆ ಆ ನಿರ್ವಹಣೆ ಬಹಳ ಮುಖ್ಯ. ಆ ಮನೆಗೆ ಈ ಊಜಿ ನೊಣ ಅಂತ ಬರುತ್ತೆ ಸರ್. ಹೌದು. ಆ ಊಜಿ ನೊಣ ಬರದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ರೇಷ್ಮೆ ಮನೆ ಒಳಗಡೆಗೆ ಯಾವುದೇ ಕಂಡುಗಳ ಮುಖಾಂತರ ಅದು ಊಜಿ ನೊಣ ಬರದಂತೆ ಕಾಪಾಡಬೇಕು, ಮೊದಲನೇ ಪಾಯಿಂಟು ಸರ್. ನೆಕ್ಸ್ಟು ಎರಡನೇದೇನಪ್ಪ ಅಂತಂತಂದರೆ, ಇಲಾಖೆಯಿಂದ ಕೊಡ್ತಕ್ಕಂಥ ಔಷಧಿಗಳನ್ನು, ಮನೆಗೆ ಉಪಯೋಗಿಸ್ತಕ್ಕಂಥ ಔಷಧಿಗಳನ್ನು ನಾವು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ರೋಗಗಳಿಗೆ ಬಲಿಯಾಗೋದಿಲ್ಲ ಸರ್. ಅದ್ರ ಜೊತೆಗೆ ಅಕ್ಕಪಕ್ಕದ ರೇಷ್ಮೆ ಮನೆಗಳಿರ್ತವೆ, ಅಲ್ಲಿ ರೋಗ ಇರ್ತದೆ, ಅದು ಗಾಳಿ ಮುಖಾಂತರ ಹರಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದ್ರ ಜೊತೆಗೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ನಾವು ಅವನ್ನ ಮೇಂಟೈನ್ ಮಾಡ್ಕೋಬೇಕು. ಅದು ಜಾಸ್ತಿ ಶಾಖನೂ ಇರಬಾರ್ದು, ಜಾಸ್ತಿ ಚಳಿನೂ ಇರಬಾರ್ದು. ಈ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೋಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಉದಾಹರಣೆಗೆ ಮೇಲ್ಗಡೆ ಸೀಟ್ ಇದ್ದರೆ ಮನೆ, ಅದ್ರ ಮೇಲ್ಗಡೆ ನಲ್ಲಿಗಳ ಮುಖಾಂತರ ನೀರುಗಳನ್ನು ಸಿಂಪರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ ಕಿಟಕಿ ಬಾಗಿಲುಗಳಲ್ಲಿ ತೇವದ ಬಟ್ಟೆಯನ್ನು ಹಾಕಿ ಆ ತೇವದ ಗಾಳಿ ಒಳಗಡೆ ಹೋಗ್ಬೇಕು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಇರ್ಬೋದು. ಸಾಧ್ಯವಾದರೆ ರೇಷ್ಮೆ ಮನೆ ಒಳಗಡೆ ಈ AC ಫಿಟ್ ಮಾಡ್ತಾರೆ, ಆ ಥರ ಮಾಡ್ಕೊಂಡ್ರೆ ಸ್ವಲ್ಪ ಟೆಂಪ್ರೇಚರು ಕಡಿಮೆ ಆಗುತ್ತೆ. ಇನ್ನು ಚಳಿಗಾಲದಲ್ಲಿ ಹೇಗೆ ಮಾಡ್ಬೇಕಪ್ಪ ಅಂತಂತಂದರೆ, ನಾವು ಮಾಡಿದ್ವಿ ಒಂದ್ಸಾರಿ, ಹಳೇದು ಎಣ್ಣೆದು ಟಿನ್ ಬರುತ್ತಲ್ಲ ಸರ್, ಆ ಟಿನ್ಗೆ ಇದ್ದಲನ್ನ ತುಂಬಿ ಅವಕ್ಕೆ ಶಾಖವನ್ನು ಕೊಟ್ಟು ಆ ಕಡೆ ಒಂದೆರಡು ಈ ಕಡೆ ಒಂದೆರಡು ಮಡಗೋದ್ರಿಂದ ಮನೆ ಒಳಗಡೆ ಏನಾಗುತ್ತೆ ಅಂತಂತಂದರೆ ಸ್ವಲ್ಪ ಬೆಚ್ಚನೆಯ ಅನುಭವ ಇರ್ತದೆ ಹೊರಗಡೆಗಿಂತ. ಆವಾಗ ಮರಿಗಳು ಆರಾಮಾಗಿ ಇರ್ತವೆ ಸರ್, ಸಮಸ್ಯೆ ಇಲ್ಲ. ಆ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಜಾಸ್ತಿ ಬಿಸಿಲಿದ್ದಂಥ ಸಂದರ್ಭದಲ್ಲಿ ನಾವು ನೀರನ್ನು ಮೇಲ್ಗಡೆ ಹಾಕೋದಿರ್ಬೋದು, ಆಮೇಲೆ ಒಳಗಡೆ ಫ್ಯಾನ್ಗಳನ್ನು ಹಾಕಿ ಗಾಳಿಯನ್ನು ಕೊಡ್ತಕ್ಕಂಥ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಟೋಟಲ್ ಟೆಂಪ್ರೇಚರು 28 to 30 ಮೇಲೆ ದಾಟಬಾರ್ದು. ಆ ರೀತಿ ನಾವು ನೋಡ್ಕೊಂಡ್ರೆ ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಸರ್. ತಾವು ಸಹ ಪ್ರಸ್ತುತವಾಗಿ ಪ್ರತಿ ತಿಂಗಳು ಎಷ್ಟು ಹುಳುಗಳನ್ನು ಮೇಯಿಸ್ತಾ ಇದ್ದೀರಾ? ತಾವು ಚಾಕಿ ಹುಳುಗಳನ್ನು ಎಲ್ಲಿಂದ ತಂದು ಮಾಡ್ತಾ ಇದ್ದೀರಾ? ಸರ್, ನಾವು ಫಸ್ಟು ರೇಷ್ಮೆ ಸ್ಟಾರ್ಟಿಂಗ್ ಮಾಡಬೇಕು ಅಂತಂದಾಗ ಸೊಪ್ಪು ಸ್ವಲ್ಪ ಕ್ವಾಲಿಟಿನ ಕಳ್ಕೊಬಿಟ್ಟಿತ್ತು, ಅದು ಟೈಮ್ ಮೀರೋಗಿತ್ತು. ಒಂದು ಬೆಳೆ ನೋಡಬೇಕು ನಾವು ಯಾವ ರೀತಿ ಆಯ್ತದೆ ಅಂತೇಳಿ ಮಂಡ್ಯದ ಚಾಕಿ ಸೆಂಟ್ರಿಂದ ಒಂದು ಸರಿ ತಗೊಬಂದು ಸರ್. ತಗೊಬಂದ್ಮೇಲೆ ಎಷ್ಟು ಕಡಿಮೆ ಒಂದು 50 ಮೊಟ್ಟೆ ತಗೊಬಂದು. ಒಂದು 50 ಮೊಟ್ಟೆ ತಂದಾಗ ನಾನೇ ತಗೊಂಡೋಗಿದ್ದೆ, ರಾಮನಗರಕ್ಕೆ ಹೋಗಿದ್ದೆ ಫಸ್ಟ್ ಟೈಮು. ಅಲ್ಲಿ 500 ರೂಪಾಯಿಗೆ ಹೋಯ್ತು ರೇಟು. ಇಳುವರಿ ಸುಮಾರು 50 ಮೊಟ್ಟೆಗೆ ಒಂದು ಕ್ವಿಂಟಾಲ್ ತನಕನೂ ಬತ್ತು. ಸರಿ, ಅದು ಮೊದಲನೇ ಬೆಳೆ. ಅದಾದಮೇಲೆ ನೀಟಾಗಿ ಗಿಡ ಅದ್ರ ರೆಕ್ಕೆ ಎಲ್ಲನೂ ಕಟ್ ಮಾಡಿ ಅದಕ್ಕೆ ಗೊಬ್ಬರವನ್ನು ಮೇಲ್ಗೊಬ್ಬರ ಎಲ್ಲ ಹಾಕಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಪೋಷಣನ ಸಿಂಪಡಿಸಿ ಆನಂತರ ಎರಡನೇ ಬೆಳೆ ತೆಗೆದು, ಎರಡನೇ ಬೆಳೆ ತೆಗೆದಾಗ ನಾವು 120 ಮೊಟ್ಟೆಯನ್ನು ಮಡಗಿದ್ವು. 120 ಮೊಟ್ಟೆಗೆ 157 kg ಆಯಿತು ಸರ್. 120ಕ್ಕೆ 157 kg ಆಯಿತು. ರೇಟ್ ಬಂದು 800 ರೂಪಾಯಿಗೆ ಹೋಯ್ತು ಮೈಸೂರಿಗೆ. ಅದು ಎರಡನೇ ಬೆಳೆ ಮೈಸೂರಲ್ಲೇ ಬಿಟ್ಟು ಆ ಬೆಳೆ ಗೂಡೆಲ್ಲ ಬಿಡಿಸಿದ್ವಿ. ರೇಷ್ಮೆ ನಮ್ಮದು ಮನೆ ಇದು ಇನ್ನೂ ಬಿಲ್ ಬಂದಿರಲಿಲ್ಲ. ಮೈಸೂರಿಂದ ಆಫೀಸರ್ ಬಂದಿದ್ರು, ಅದು ನೋಡ್ರು ಸರ್ ಗೂಡು ಒಳ್ಳೆ ಕ್ವಾಲಿಟಿ ಬಂದಿದೆ ಅಂತೇಳಿ ಸ್ವಲ್ಪ ಗೂಡುಗಳನ್ನೂ ತಗೊಂಡೋಗಿ ಅಲ್ಲಿ ಅವ್ರಿಗೆ ನಾನು ಹೇಳ್ತೀನಿ ರೇಟ್ ಜಾಸ್ತಿ ಕೊಡೋಕ್ಕೆ ಅಂತೇಳಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಸರ್. ಅಂದರೆ ಪ್ರಸ್ತುತವಾಗಿ ತಾವು 100ರಿಂದ 120 ಮೊಟ್ಟೆಗಳನ್ನು ಮೇಯಿಸ್ತಾ ಇದ್ದಾರೆ. ಈಗ 180 ಗಂಟೆನೂ ಮೇಯಿಸ್ತಾ ಇದ್ದೀವಿ ಸರ್. ಈಗ ಕನಿಷ್ಠ ಸರ್ ಒಂದು ತಿಂಗಳಲ್ಲಿ ಒಂದು ರೇಷ್ಮೆ ಬೆಳೆ ನಿರ್ವಹಣೆಗೆ ಎಷ್ಟೆಲ್ಲ ಖರ್ಚು ಬೀಳ್ತಾ ಇದೆ ಸರ್? ಖರ್ಚು ನಾವು ಮಾಡ್ಕೊಂಡಂಗೆ ಸರ್. ಇಲಾಖೆಯಿಂದ
ಇದೆಲ್ಲ ಕೊಡ್ತಾರೆ, ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. ನಾವು ದಿವ್ಯಾ ಮೇಡಮ್ ಅದರಲ್ಲಿ ನಮಗೆ ಯಾವುದೇ ರೈತರು, ನಾನೇ ಅಂತಲ್ಲ, ಯಾವುದೇ ರೈತರು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ರೆಸ್ಪಾನ್ಸ್ ಮಾಡ್ತಾರೆ. ಜೊತೆಗೆ ಅವರು ಕೊಡ್ತಕ್ಕಂಥ ಮೆಡಿಸಿನ್ಸ್ಗಳು ಇರ್ತವೆ. ಆವಾಗ ಆ ಮೆಡಿಸಿನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಇನ್ನೂ ಅಲ್ಲಿ ಖರ್ಚು ಬರ್ತಕ್ಕಂಥದ್ದು ಇವ್ರಿಗೆ ಏನಪ್ಪ ಅಂತಂದರೆ ಬ್ಲೀಚಿಂಗ್ ಇರ್ಬೋದು. ಬ್ಲೀಚಿಂಗ್ ಒಂದೊಂದು ಸಂದರ್ಭದಲ್ಲಿ ಇಲಾಖೆಯನ್ನು ಕೊಟ್ಟಿರ್ತಾರೆ, ಖಾಲಿ ಹೋಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಬ್ಲೀಚಿಂಗು ಮತ್ತು ಪೇಪರ್ಸ್ನ, ಅದಕ್ಕೆ ಮರಿಗೆ ಕೆಳಗಡೆ ಹಾಸ್ತಕ್ಕಂಥ ಪೇಪರ್ನ ಹೊರಗಡೆ ತಗೋಬೇಕಾಗತ್ತೆ, ಮೈಸೂರಿಂದ ಅಥವಾ ರಾಮನಗರ ಎಲ್ಲರೂ ಆ ಕಡೆಯಿಂದ ತಗೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಖರ್ಚಾಗುತ್ತೆ ಸರ್. ಅದ್ರ ಜೊತೆಗೆ ಮರಿ 4ನೇ ಜ್ವರಕ್ಕೆ ಬಿದ್ದ ಮೇಲೆ ಆವಾಗ ಸ್ವಲ್ಪ ಆಳಿನ ಸಮಸ್ಯೆ. ಹೌದು, ಈಗ 100 ಮೊಟ್ಟೆ ಮಡಗಿದ್ರು ಕೂಡ ಇಬ್ಬರನ್ನೇ ಮೇಂಟೈನ್ ಮಾಡ್ಕೋಬೋದು, ಒಬ್ಬರನ್ನೇ ಮೇಂಟೈನ್ ಮಾಡ್ಕೋಬೋದು ಒಂದು 10 ಡೇಸು. ಆಫ್ಟರ್ 10 ಡೇಸು ಜೊತೆಗೆ ಒಂದು 3 ಮೆಂಬರ್ಸ್ ಇದ್ದರೆ ಹುಳುಗಳಿಗೆ ಪೂರ್ಣ ಪ್ರಮಾಣದ ಸೊಪ್ಪನ್ನು ಒದಗಿಸ್ಬೋದು ಸರ್. ಅವಾಗ ಒಳ್ಳೆ ಇಳುವರಿ ಬರುತ್ತೆ ಸರ್. ಹಾಗಿದ್ರೆ ತಾವು ವೃತ್ತಿಯಲ್ಲಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಎಚ್ಚರಿಕೋಟೆನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಹೌದೌದು. ಈ ಉಪನ್ಯಾಸಕ ವೃತ್ತಿಯ ಜೊತೆಗೆ ಈ ರೇಷ್ಮೆ ಬೆಳೆಗಾರರಾಗಿ ತೊಡಗಿಸ್ಕೊಳ್ತಿರೋಂಥದ್ದು ಎರಡನ್ನೂ ಕೂಡ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ನಾನೇನು ಜಾಸ್ತಿ ತೊಡಗಿಸ್ಕೊಳ್ಳೋಕೆ ಹೋಗಿಲ್ಲ, ಆದರೂ ಕೂಡ ಕೊಸಬನ್ನು ಬಿಡ್ಲಿಕ್ಕಾಗಲ್ಲ ಅಂತೇಳಿ ಇದಕ್ಕೆ ಮುಖ್ಯವಾಗಿ ಮಾಡ್ತಕ್ಕಂಥವ್ರು ನಮ್ಮ ತಾಯಿ, ನಮ್ಮ ತಂದೆ, ಮತ್ತು ನನ್ನ ತಮ್ಮ ಇದ್ದಾನೆ ಇನ್ನೊಬ್ಬ ಮನೇಲಿ, ರಾಮಚಂದ್ರ ಅಂತೇಳಿ. ಅವರು 10th ಓದ್ಬಿಟ್ಟು ಮನೇಲೆ ಅಗ್ರಿಕಲ್ಚರ್ ಪೂರ್ಣ ಪ್ರಮಾಣದಲ್ಲಿ ವ್ಯವಸಾಯವನ್ನೇ ಆಧಾರವಾಗಿ ಇಟ್ಕೊಂಡು ಇದ್ದಾರೆ. ಎಲ್ಲ ಅವರೇ ನೋಡ್ಕೋತಾರೆ ಸರ್. ನಮ್ದೇನು ಅಂತಂದರೆ ಸಂಜೆ ಟೈಮ್ ಹೋಗ್ಬಿಟ್ಟು ಅದರದ್ದು ಮರಿ ನೋಡ್ಕೊಳ್ಳೋದು, ಯಾವ ಥರ ಇದೆ ಇದು, ಇದಕ್ಕೆ ಏನಾದ್ರು ಚೆನ್ನಾಗಿದೆಯಾ ಅಥವಾ ಏನಾದರೂ ವೈರಸ್ ಇದೆಯಾ ಅಥವಾ ಸೊಪ್ಪು ಸರಿಯಾಗಿ ಸಾಕಾಗ್ತಾ ಇದೆಯಾ, ಈ ಥರ ಹೋಗಿ ನಾವು ಸ್ವಲ್ಪ ಜೊತೆಲಿ ಸಂಜೆ ಒಂದು ಟೈಮ್ ಹೋಗಿ ಹೆಲ್ಪ್ ಮಾಡ್ತೀವಿ. ಜೊತೆಗೆ ರಜದ ದಿನಗಳಲ್ಲಿ ಫುಲ್ ಟೈಮ್ ಅಲ್ಲೇ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತೀವಿ ಸರ್. ಮೇಯ್ನ್ಲಿ ನಮ್ಮಪ್ಪ, ನಮ್ಮಮ್ಮ ಮತ್ತು ನನ್ನ ತಮ್ಮನೇ ಮೇಂಟೈನ್ ಮಾಡ್ತಿರೋದು. ಅಂದರೆ ಕುಟುಂಬದವರ ಸಹಕಾರದೊಂದಿಗೆ ಕುಟುಂಬದವರೆಲ್ಲ ಸೇರಿ ಕೃಷಿ ಮಾಡ್ತಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗ್ತಾ ಇಲ್ಲ. ಒಬ್ಬರಲ್ಲ ಒಬ್ಬರು ನೋಡ್ಕೊಳ್ತಾ ಇರೋದ್ರಿಂದ ತಮ್ಮ ವೃತ್ತಿ ಮತ್ತು ಈ ಕೃಷಿ ಕಸುಬು ಎರಡನ್ನೂ ಕೂಡ ಮಾಡ್ಕೊಳ್ಳಿಕ್ಕೆ ಒಂದು ನಿರ್ವಹಣೆ ಆಗ್ತಾ ಇದೆ. ಹೌದೌದು ಸರ್, 2 ಕೆಲಸನೂ ನಿರ್ವಹಿಸ್ತಾ ಇದೀವಿ. ಜಾಸ್ತಿ ನೋಡ್ತಾ ಇರೋದೇ ಅವರೇ, ನಮ್ಮ ತಮ್ಮ, ನನ್ನ ತಂದೆ ಮತ್ತೆ ನಮ್ಮ ತಾಯಿ. ಅವರು ಅಲ್ಲೇ ಆಸಕ್ತಿಯಿಂದ ನೋಡ್ಕೋತಾರೆ. ಆ ಸೊಪ್ಪು ಬಲ್ತಿದೆಯಾ, ಯಾವ ಜ್ವರಕ್ಕೆ ಬಿದ್ದಾಗ ಯಾವ ಸ್ಟೇಜ್ ಸೊಪ್ಪನ್ನು ಕೊಡಬೇಕು, 2ನೇ ಜ್ವರಕ್ಕೆ ಇದ್ದಾಗ ಸ್ಟೇಜ್ ಯಾವ ಸೊಪ್ಪು ಕೊಡಬೇಕಾಗುತ್ತೆ, 4ನೇ ಜ್ವರಕ್ಕೆ ಬಿದ್ದಾಗ ಯಾವ ರೀತಿ ಸೊಪ್ಪು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ ಸೊಪ್ಪು ಕೊಡಬೇಕಾಗುತ್ತೆ. ಅಥವಾ ಈಗ ಉದಾಹರಣೆಗೆ 4ನೇ ಜ್ವರಕ್ಕೆ ಬಿದ್ದಾಗ ಎಳಸನ್ ಸೊಪ್ಪು ಕೊಟ್ಟರೆ ಅದು ಆಗೋದಿಲ್ಲ, ಅದರಿಂದ ಮೇಲ್ಗಡೆ ಕುಡಿ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಯಾವ ಕ್ವಾಲಿಟಿ ಸೊಪ್ಪು ಕೊಡಬೇಕು ಅದೇ ಕ್ವಾಲಿಟಿಯನ್ನು ನಮ್ಮ ತಂದೆಗೆ ಚೆಂದಾಗಿ ಅನುಭವ ಇದೆ, ಅದರಲ್ಲಿ ಅದು ನೋಡ್ಕೋತಾರೆ ಸರ್. ಸರ್, ಹಾಗಿದ್ರೆ ರೇಷ್ಮೆ ಬೆಳೆ ಅನ್ನೋಂಥದ್ದು ಪ್ರತಿ ತಿಂಗಳು ಆದಾಯ ಕಾಣುವಂಥ ಒಂದು ಬೆಳೆ ಆಗಿರುತ್ತೆ. ಹೌದೌದು ಸರ್. ಯಾವುದೇ ಒಂದು ನಷ್ಟ ಅನ್ನೋದನ್ನ ನಾವು ಇದರಲ್ಲಿ ಕಾಣೋದಿಲ್ಲ. ಪ್ರತಿ ತಿಂಗಳು ಕೂಡ ಒಂದು ಖರ್ಚಿಗೆ ತಕ್ಕಂತೆ ಆದಾಯವನ್ನ ಗಳಿಸಬಹುದು. ಆ ನಿಟ್ಟಿನಲ್ಲಿ ಸರ್, ಕಡಿಮೆ ಭೂಪ್ರದೇಶದಲ್ಲೇ ಈ ಒಂದು ರೇಷ್ಮೆ ಬೆಳೆಯನ್ನ ಮಾಡೋ ನಿಟ್ಟಿನಲ್ಲಿ 1-2 ಎಕರೆ ನನ್ನ ಹತ್ರ ಜಮೀನಿದೆ, ನನಗೆ ರೇಷ್ಮೆ ಬೆಳೆ ಬೆಳಿಬೇಕು ಅಂತ ಆಸಕ್ತಿ ಇದೆ, ಆದರೆ ಅದನ್ನ ಯಾವ ರೀತಿ ಮಾಡಿದ್ರೆ, ಯಾವ ರೀತಿ ಶುರು ಮಾಡಿದ್ರೆ ಈ ಒಂದು ಬೆಳೆ ಕೈ ಹಿಡಿಯುತ್ತೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಕಾರ್ಯಕ್ರಮವನ್ನು ಕೇಳ್ತಿರೋಂಥ ರೈತರುಗಳಿಗೆ ಈ ರೇಷ್ಮೆ ಬೆಳೆಯನ್ನ ಮಾಡಲಿಕ್ಕೆ ಶುರು ಮಾಡೋ ನಿಟ್ಟಲ್ಲಿ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳೋದಿಷ್ಟೇ, ಜಮೀನು ಕಡಿಮೆನೇ ಇರಲಿ, ನೀವು ಹೇಳಿದ್ರಿ ಒಂದು ಮಿನಿಮಮ್ 1 ಎಕರೆ 1.5 ಎಕರೆ ಎಷ್ಟಾದ್ರೂ ಇರಲಿ, ಅವರು ಮೊದಲನೇದಾಗಿ ರೇಷ್ಮೆ ಹಾಕ್ತೀನಿ ಅಂತಂದರೆ ಸರ್ ಖಂಡಿತವಾಗಿಯೂ ಹಾಕ್ಬೋದು. ಅದಕ್ಕಿಂತ ಮುಂಚೆ ಇಲಾಖೆಯನ್ನು ಒಂದ್ಸರಿ ಭೇಟಿ ಮಾಡಿದ್ರೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅನುದಾನಗಳ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಸರ್. ಕೋಟೆಯಲ್ಲಿ ದಿವ್ಯಾ ಮೇಡಮ್ ಇರ್ಬೋದು, ಅವರು ತಾಲೂಕು ವೈಸು ಇರ್ತಾರೆ. ಅಲ್ಲಿ ಹೋಗಿ ಏನಪ್ಪ ಅಂತಂದರೆ ನಾವು ರೇಷ್ಮೆ ಆಗ್ತಾ ಇದ್ದೀವಿ ಅಂತಂದರೆ ಅವರು ಏನೇನು ಅದರಿಂದ ಸಬ್ಸಿಡೀಸು ಸರ್ಕಾರದಿಂದ ಅನುದಾನಗಳಿದೆ ಎಲ್ಲನೂ ಹೇಳ್ತಾರೆ ಸರ್. ಆ ಅನುದಾನ ಪಡ್ಕೊಂಡು, ಉದಾಹರಣೆ ಈಗ ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯಿತಿಯಿಂದ ರೇಷ್ಮೆ ಕಡ್ಡಿನ ಬೆಳೆಸಲಿಕ್ಕೆ ಸಹಾಯವನ್ನು ಕೊಡ್ತಾರೆ ಸರ್. 1 ಎಕರೆಗೆ ಮಿನಿಮಮ್ ಒಂದು 64,000 ರೂಪಾಯಿ ಕೊಡ್ತಾರೆ ಸರ್ ನರೇಗಾ ಯೋಜನೆ ಅಡಿಯಲ್ಲಿ ಗಿಡವನ್ನು ನಾಟಿ ಮಾಡಲಿಕ್ಕೆ. ಅದಾದಮೇಲೆ ನಂತರದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಇಲಾಖೆಗೆ ಹೇಳಿದ್ರೆ ಮನೆಗೂ 20 ಅಡಿಗೆ ಮತ್ತೆ 30 ಅಡಿಗೆ ಎಷ್ಟು ಅನುದಾನ ಇರ್ತದೋ ಅಷ್ಟು ಅನುದಾನವನ್ನು ಕೊಡ್ತಾರೆ. ಉದಾಹರಣೆಗೆ 50 ಅಡಿ ಮನೆ ನಾವು ಮಾಡಿರೋದು ನಮಗೆ ಸರ್ 3,37,000 ರೂಪಾಯಿ ಸಬ್ಸಿಡಿ ಸಹಾಯಧನವನ್ನು ಕೊಡಿಸ್ಕೊಟ್ರು ಸರ್. ಆ ನಿಟ್ಟಿನಲ್ಲಿ ಅವ್ರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿಯೂ ರೇಷ್ಮೆ ಕೃಷಿಯನ್ನು ಮಾಡ್ಬೋದು ಸರ್. ಫಸ್ಟು ನಾವು ಖರ್ಚು ಮಾಡಿ ಮಾಡಬೇಕಾಗತ್ತೆ ಎಲ್ಲವನ್ನು, ಅನಂತರದಲ್ಲಿ ರಿಫಂಡ್ ಆಗುತ್ತೆ. ಆವಾಗ ನಾವು ನೋಡ್ಕೋಬೋದಾಗಿದೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸ್ಬೋದಾಗಿದೆ.
ಜೊತೆಗೆ ರೇಷ್ಮೆ ಬೆಳೆದ ಮೇಲೆ ಅದಕ್ಕೆ ಸಾವಯವ ಗೊಬ್ಬರ ಮತ್ತು ಅದಕ್ಕೆ ನೀರಿನ ವ್ಯವಸ್ಥೆ ನೋಡ್ಕೊಂಡ್ರೆ ಸರ್, ಈಗ ಉದಾಹರಣೆಗೆ ಮಳೆ ಇಲ್ಲ ಈ ಟೈಮಲ್ಲಿ ಏನು ಜಾಸ್ತಿ ನೋಡಿ, ಈಗ ಬರಗಾಲ ಬಂದಿದೆ, ಆದರೂ ರೇಷ್ಮೆ ಅದಕ್ಕೇನು ಜಾಸ್ತಿ ನೀರು ಬೇಕಾಗಿರಲ್ಲ, ಸ್ವಲ್ಪ ನೀರಲ್ಲೇ ಅದನ್ನು ಮೇಂಟೈನ್ ಮಾಡಿಬಿಡ್ಬೋದು, ಒಂದು ಬೆಳೆ ತೆಗಿಲೇಬೋದು. ಯಾಕಂದರೆ 2 ಮಂತ್ಸ್ಗೆ ಒಂದು ಬೆಳೆ ಗ್ಯಾರಂಟಿ ಬರುತ್ತೆ ಸರ್. 2 ತಿಂಗಳಿಗೆ ಒಂದ್ಸರಿ ಬೆಳೆ ಎಷ್ಟಾರು ಹೋಗಲಿ ಮಿನಿಮಮ್ ಅದಂತೂ ಇದೇ ಇರ್ತದೆ. 2 ತಿಂಗಳಿಗೆ ಒಂದ್ಸಲ ಬೆಳೆ ಬರುತ್ತೆ ಸರ್. ಸರ್ ಹಾಗೇನೆ ಈ ರೇಷ್ಮೆ ಬೆಳೆ ಜೊತೆಗೆ ಇನ್ನಿತರ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ವಾಣಿಜ್ಯ ಬೆಳೆಗಳಾಗಿರ್ಬೋದು, ಇವುಗಳ ಒಂದು ಬೇಸಾಯ ಕ್ರಮ ಮತ್ತೆ ಇದರಿಂದೆಲ್ಲ ಆದಾಯ ಹೇಗೆ ಮಾಡ್ತಾ ಇದ್ದೀರಾ? ವಾಣಿಜ್ಯ ಬೆಳೆಗಳು ಅಂತಂದರೆ ಸರ್, ತೋಟಗಾರಿಕೆ ಬೆಳೆ ಅಂತಂದರೆ ಸ್ವಲ್ಪ ತೆಂಗು ಹಾಕಿದ್ದೀವಿ. ತೆಂಗು ಮತ್ತು ಮಾವು ಇದೆ. ಮಾವು ತೆಂಗು ಅದು ಫಲವನ್ನು ಕೊಡುತ್ತೆ. ಈ ಥರ ರೇಷ್ಮೆ ಜೊತೆಗೆ ಜಮೀನು ಜಾಸ್ತಿ ಏನು ಮಡಿಕೊಂಡಿದ್ರೆ, ಈಗ ಉದಾಹರಣೆಗೆ ತೆಂಗನ್ನು ರೇಷ್ಮೆ ಹಾಕಿದ್ರೂ ಕೂಡ ಸುತ್ತ ಒಂದು ರೌಂಡು 35 ಅಡಿ ಅಥವಾ 30 ಅಡಿಗೆ ಒಂದೊಂದು ಸುತ್ತ ಹಾಕಿದ್ರೆ ತೆಂಗು ಜಮೀನಿನ ಸುತ್ತ, ಇದು ಒಂದು ರೀತಿ ಒಂದು ಕಡೆ ಬರುತ್ತೆ ಸರ್. ಅದ್ರ ಜೊತೆಗೆ ಸರ್ ನಾನು ಹೇಳೋದೇನೆಂದರೆ, ಈಗ ಉದಾಹರಣೆಗೆ 1.5 ಎಕರೆ ಇತ್ತು ಅಂದರೆ ಒಂದು 1/4 ಎಕರೆನ ಮೀಸಲಾಗಿ ಇಟ್ಕೊಂಡು ಒಂದು 1/4 ಎಕರೆಗೆ ಹುಲ್ಲು ಹಾಕೊಂಡ್ರೆ, 1-2 ಹಸು ಮಡಿಕೊಂಡ್ರೆ, ಅದು ಹುಲ್ಲಿಂದ ಹಸುಗಳದು ಬರುತ್ತೆ ಸರ್ ಆದಾಯ, ಮೇವು ಆಗುತ್ತೆ. ಅದು ಹಸುಗಳು ಸಗಣಿ ಹಾಕುತ್ತೆ, ಸಗಣಿ ರೇಷ್ಮೆ ಗಿಡಕ್ಕೆ ಗೊಬ್ಬರ ಆಗುತ್ತೆ. ಈ ಥರ ಮಾಡ್ಕೋಬೇಕಾಗುತ್ತೆ ಸರ್. ಈ ಥರ ಮಾಡ್ಕೊಂಡ್ರೆ ಆದಾಯ ರೈತ ಗಳಿಸ್ಬೋದಾಗಿದೆ ಸರ್. ಸರ್ ಆಗಿದೆ, ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊತಾ ಇದೆ. ಕಾರಣ ಅತಿಯಾದ ರಾಸಾಯನಿಕ ಗೊಬ್ಬರ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಮುಂದಿನ ಪೀಳಿಗೆಗೆ ಒಂದು ಫಲವತ್ತಾದ ಭೂಮಿಯನ್ನು ವರ್ಗಾಯಿಸುವ ನಿಟ್ಟಿನಲ್ಲಿ ತಾವು ಒಬ್ಬ ಸಾವಯವ ಕೃಷಿಕರಾಗಿ ಕಾರ್ಯಕ್ರಮವನ್ನು ಕೇಳ್ತಿರೋಂಥ ಯುವ ರೈತರುಗಳಿಗೆ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಸಾವಯವ ಕೃಷಿ ಬಗ್ಗೆ ಹೇಳೋದಂತಂದರೆ, ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂತಂದರೆ, ಅವಾಗ ನಾಟಿ ಹಸುಗಳು ತುಂಬ ಇದ್ದಾವೆ ಸರ್. ಅದರದ್ದು ಮೆಡಿಸನ್ ಇದ್ದಂಗೆ, ಅದ್ರ ಗೊಬ್ಬರ, ಅದರದ್ದು ಗಂಜಲ ಎಲ್ಲ ಮೆಡಿಸನ್ಸ್ ಇದ್ದಂಗೆ ಇರ್ತಿತ್ತು ಸರ್. ಅದು ಕೊಟ್ಟಿಗೆಯಿಂದ ತಗೊಂಡೋಗಿ ತಿಪ್ಪೆಗೆ ಹಾಕ್ತಿದ್ರು, ತಿಪ್ಪೆಯಲ್ಲಿ ಕೊಳಿಸ್ತಾಯಿದ್ರು. ಆಮೇಲೆ ಆಗಿನ ಕಾಲದಲ್ಲಿ ತಗೊಂಡೋಗಿ ಗೊಬ್ಬರವನ್ನು ಗಾಡಿಗಳಲ್ಲಿ ಹೂಡಿ ಜಮೀನುಗಳಿಗೆ ಹೊರು ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳೇನಾಗಿದೆ ಅಂತಂದರೆ ಮಿಷನರೀಸ್ಗಳು ಬಂದ್ಬಿಟ್ಟಿದೆ. ಈಗ ಉದಾಹರಣೆಗೆ ಪವರ್ ವೀಡರ್ ಆಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು. ಇವು ಏನು ಮಾಡ್ತವೆ ಅಂತಂದರೆ ಸರ್, ಈಗ ಟ್ರ್ಯಾಕ್ಟ್ರು, ಈಗ ತೋಟ ಇದೆಯಲ್ಲ, ತೋಟದಲ್ಲಿ ಆಳವಾಗಿ ನೇಗಿಲುಗಳ ಮುಖಾಂತರ ಉತ್ತಾಗ, ಈಗ ಉದಾಹರಣೆಗೆ ರೇಷ್ಮೆ ಗಿಡನೇ ಅದನ್ನು ಆಳವಾಗಿ ಉತ್ತಾಗ ಅದ್ರ ಬೇರುಗಳು ಏನಾಗ್ತವೆ, ಕಟ್ಟಾಗ್ತವೆ. ಬೇರುಗಳು ಕಟ್ಟಾಗದಾಗ ಅದೇನು ಮಾಡುತ್ತೆ, ಗಿಡ ಡೆವಲಪ್ ಆಗಕ್ಕೆ ನೋಡುತ್ತೆ. ಕೆಳಗಡೆ ಬೇರು ಕಟ್ಟಾಗಿರ್ತದಲ್ಲ, ಅದು ಡೆವಲಪ್ ಆಗುತ್ತೆ. ಡೆವಲಪ್ ಆಗಕ್ಕೆ ಟೈಮ್ ತಗೊಬಿಡ್ತದೆ. ಅದು ಸೊಪ್ಪು ಬರಲ್ಲ, ಅದು ಡೆವಲಪ್ ಆಗೋಕ್ಕೆ ಅದು ಟೈಮ್ ತಗೊಬಿಡ್ತದೆ. ಈ ಬೇರುಗಳು ಕಟ್ಟಾಗ್ಬಿಡ್ದು. ಯಾವುದೇ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದ್ರ ಬೇರುಗಳು ಕಟ್ಟಾಗಬಾರ್ದು ಸರ್. ಕಟ್ಟಾಗದ ರೀತಿಯಲ್ಲಿ ಮೇಲುಳುಮೆ ಮಾತ್ರ ಮಾಡ್ಕೊ. ಕೆಲವರು ತೋಟಗಳನ್ನ ಉಳುಮೆನೆ ಮಾಡ್ತಾಯಿಲ್ಲ ಸರ್. ಈಗ ಏನು ಮಾಡ್ತಾವ್ರೆ ಅಂತಂದರೆ, ತೆಂಗಿನ ಗರಿಯನ್ನು ಕತ್ತರಿಸ್ಬಿಟ್ಟು ಸಾಲಕ್ಕೆ ಹಾಕೋದು, ಅಥವಾ ಬುಡದಿಂದ 1-2 ಅಡಿ 2.5 ಅಡಿ ಬಿಟ್ಟು ಸುತ್ತ ತೆಂಗನ್ನ ಅದನ್ನ ಮಲ್ಚಿಂಗ್ ಮಾಡೋದು. ಆ ಥರ ಮಾಡಿದ್ರೆ, ಅಡಿಕೆ ಅಥವಾ ತೆಂಗು ಈ ಥರ ಮಾಡಿದ್ರೆ ಸರ್, ಅದೇನಾಗುತ್ತೆ ಅಂದರೆ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಅಂಶ ಜಾಸ್ತಿ ಆಗುತ್ತೆ ಸರ್. ಅಲ್ಲಿ ರೆಗಾರಿ ಅಂತಕ್ಕಂಥ ಅಂಶ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ ಆಗಿ ನೀರನ್ನು ಹಿಡಿದಿಟ್ಕೊಳ್ತದೆ. ನೀರು ಹಿಡಿದಿಟ್ಕೊಂಡಾಗ ನಾವು ಅದಕ್ಕೆ 15 ದಿನಕ್ಕೆ 1 ನೀರು ಕೊಟ್ರು ಸಾಕು. ಈಗ ಕೆಲವು ಭೂಮಿಗಳಿಗೆ ನೀರು ಕೊಡ್ತಾ ಇದ್ರೆ, ಇವತ್ತು ನೀರು ಹಾಕಿರ್ತೀವಿ, ಇನ್ನು 3 ದಿನಕ್ಕೆ ಅದು ಏನಾಗಿರುತ್ತೆ ಅಂತಂತಂದರೆ ಒಣಗೋಗಿರ್ತದೆ. ಅದಕ್ಕೆ ಕಾರಣ ಇಷ್ಟೇ, ಅದರಲ್ಲಿ ಎರೆಹುಳು ಇರೋದಿಲ್ಲ, ಮತ್ತು ಅದರಲ್ಲಿ ಯಾವುದೇ ರೀತಿಯಾದಂಥ ಸಾವಯವ ಅಂಶ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅದು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಕಳ್ಕೊಂಡಿರ್ತದೆ. ಅದೇ ಸಾವಯವ ಅಂಶ ಜಾಸ್ತಿ ಆದಾಗ, ಈಗ ಉದಾಹರಣೆಗೆ ಎಲ್ಲೋ ಒಂದು ಕಡೆ ನಾವು ಗರಿಗಳು ಎಲ್ಲನೂ ಒಂದು ಕಡೆ ಲಾಟ್ ಮಾಡಿರ್ತೀವಿ, ಅಲ್ಲಿ ಏನಾಗಿರ್ತದೆ, ತೇವಾಂಶ ಇರ್ತದೆ. ಮಣ್ಣನ್ನು ಮುಟ್ಟಿದ್ರೆ ತುಂಬ ತಣ್ಣಗಿರ್ತದೆ ಸರ್, ಅದು ಆ ಥರ ಇರ್ತದೆ. ಅಲ್ಲಿ ಗಿಡಗಳು ಅಕ್ಕಪಕ್ಕ ಅದ್ರ ಗಿಡಗಳು ಕೂಡ ಚೆನ್ನಾಗಿ ಫಲವನ್ನು ಕೊಡ್ತವೆ. ಅದೇ ರೀತಿ ನಾವು ಏನು ಮಾಡಬೇಕಾಗುತ್ತೆ, ಬೆಂಕಿ ಹಾಕ್ಲಿಕ್ಕೆ ಅಥವಾ ಈ ಥರದ ಅದೇನು ಮಾಡ್ಲಿಕ್ಕೆ ಹೋಗಬಾರ್ದು. ಆ ಏನಿರ್ತದೋ ತ್ಯಾಜ್ಯಗಳು, ಎಲೆಗಳು, ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ ನಾವು, ಎಲ್ಲವನ್ನು ಕೂಡ ನಾವು ಒಂದು ತೆಂಗಿನ ಸುತ್ತ ಒಂದು 2 ಅಡಿ ಬಿಟ್ಟು ಸುತ್ತ ಹಾಕಿದ್ರೆ ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಬೋದಿದೆ. ಆಮೇಲೆ ಭೂಮಿನ ಪದೇ ಉಳುಮೆ ಮಾಡೋದ್ರಿಂದ ಸಹ ಎರೆಹುಳು ಮತ್ತು ಇತರ ವಿಘಟಕಗಳು ಎಲ್ಲ ಸಾವನ್ನಪ್ತವೆ. ಅದರಿಂದ ಮಣ್ಣಿನ ಒಂದು ಅನಾರೋಗ್ಯ ತುತ್ತಾಗುತ್ತೆ. ಮಣ್ಣು ಅನಾರೋಗ್ಯಕ್ಕೆ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವು ವೃತ್ತಿಯಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾ ಇದ್ದು, ತಮ್ಮ ಕೃಷಿ ಚಟುವಟಿಕೆಗಳನ್ನು ಆಸಕ್ತಿಯ ಮೇರೆಗೆ ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ವಿಶೇಷವಾಗಿ ರೇಷ್ಮೆ ಬೆಳೆ ಮೇಲಿನ ಒಲವಿನಿಂದ ರೇಷ್ಮೆ ಬೆಳೆಗಾರರಾಗಿ ತಾವು ಈ ರೇಷ್ಮೆ ಬೆಳೆಯನ್ನು ಬೆಳೀತಿರೋದು ಕುರಿತು, ಅದರ ಒಂದು ಕಡ್ಡಿ ನಾಟಿಯಿಂದ ಹಿಡಿದು ಆ ಸೊಪ್ಪು ಬರೋ ತನಕ ಅದರ ನಿರ್ವಹಣೆ ಆಗಿರ್ಬೋದು, ಮತ್ತು ಉತ್ತಮವಾದಂಥ ಸೊಪ್ಪು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಿರ್ವಹಣೆ ಮಾಡಬೇಕಾಗುತ್ತೆ, ಅದಕ್ಕೆ ರೋಗ ಬಾಧೆ ಮತ್ತು ಕೀಟ ಬಾಧೆ
ಬಾಧೆ ಬರದೇ ಇರೋ ರೀತಿ ಯಾವ ರೀತಿಯಾದಂಥ ಉಪಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತು ಉಳುವಿನ ಮನೆ ನಿರ್ಮಾಣದಲ್ಲಾಗಿರ್ಬೋದು, ಉಳುವಿನ ಪೋಷಣೆಯಲ್ಲಾಗಿರ್ಬೋದು ಯಾವ ರೀತಿಯಾದಂಥ ಸೂಕ್ತ ಕ್ರಮಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕುರಿತು, ಮತ್ತು ಕಾರ್ಯಕ್ರಮವನ್ನು ಕೇಳ್ತಾ ಇರೋಂಥ ರೈತರುಗಳು ಒಂದು ಸಾವಯವ ಕೃಷಿ ಪದ್ಧತಿನಲ್ಲಿ ರೇಷ್ಮೆ ಬೆಳೆಯೋ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಸಾವಯವ ಕೃಷಿ ಪದ್ಧತಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕುರಿತು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಈ ಒಂದು ಸಾವಯವ ಕೃಷಿ ಪದ್ಧತಿಯ ಒಂದು ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತಮಗೂ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್.ಡಿ.ಕೋಟೆ ತಾಲೂಕು ಅಂಪಾಪುರ ಹೋಬಳಿ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ಉಪನ್ಯಾಸಕರು ಆದಂತಹ ಶ್ರೀಯುತ ಸಿದ್ದೇಗೌಡ ಎಚ್.ಎಸ್. ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಮಗ್ರ ಕೃಷಿಕರ ಅನುಭವದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.